ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ RVK ಸ್ಟುಡಿಯೋಸ್ಗೆ ಸ್ವಾಗತ ಸುಸ್ವಾಗತ. ನಾನೀಗ ಮಾತಾಡೋದಕ್ಕಿಂತ ಬಂದಿರತಕ್ಕಂಥ ಟಾಪಿಕ್, ಕೊಡೋದಕ್ಕಿಂತ ಬಂದಿರತಕ್ಕಂಥ ಮಾಹಿತಿ ಏನಪ್ಪಾ ಅಂತಂದರೆ, ನಮ್ಮ ಬಿಗ್ ಬಾಸ್ ಮನೆಯಲ್ಲಿ ನಮ್ಮ ಮ್ಯಾಕ್ಸ್ ಮಂಜು ಅವರ ನಡವಳಿಕೆ ಸರಿ ಇಲ್ವಾ? ಅದಾದ ಮೇಲೆ ಅವ್ರಿಗೆ ಹೆಣ್ಣು ಮಕ್ಕಳ ಜಾಸ್ತಿ ಹುಚ್ಚು ಇದೆನಾ? ಅಂದರೆ ನಾವು ಡೈರೆಕ್ಟಾಗಿ ಹೇಳಬೇಕು ಅಂತಂದರೆ, ಫಾರ್ ಎಕ್ಸಾಂಪಲ್ಗೆ ಸಂಗಾಬುಲ್ಲ ಅಂತೆಲ್ಲ ಕರೀತಾರೆ. ಹೆಣ್ಮಕ್ಳಿಂದನೇ ಓಡಾಡೋರಿಗೆ, ಹೆಣ್ಮಕ್ಳಿಂದನೇ ಇರ್ತಾನೆ ಯಾವಾಗಲೂ ಅಂತ. ನಾವು ನಮ್ಮ ಫ್ರೆಂಡ್ ಸರ್ಕಲಲ್ಲಿ ಯಾರಾದರೂ ಹುಡುಗರು ಫ್ರೆಂಡು ಬರೀ ಹುಡುಗಿರಿಂದನೇ ಸುತ್ತಾ ಇದ್ದ ಅಂದರೆ ಅವರಿಗೆ ನಾವು ಈ ರೀತಿ ಹೇಳ್ತೀವಿ, ಯಾವಾಗಲೂ ಬರೀ ಹುಡುಗಿರಿಂದನೇ ಸುತ್ತಾ ಇರ್ತಾನೆ ಅಂತ ಆಡ್ಕೋತಾ ಇರ್ತೀವಲ್ಲ. ಆ ರೀತಿ ಬಿಗ್ ಬಾಸ್ ಮನೇಲಿ ನಮ್ಮ ಮಂಜು ಅವರು ಆ ಥರ ಇದ್ದಾರಾ? ಹೆಣ್ಣು ಮಕ್ಕಳಿಗೆ ಫೇವರ್ ಆಗಿದ್ದಾರಾ? ಹೆಣ್ಣುಮಕ್ಳು ಅಂದರೆ ಬಿದ್ದು ಸಾಯ್ತಾರ? ಅದಾದ ನಂತರ ನಮ್ಮ ಮಂಜು ಅವರು ಬದಲಾಗಿದ್ದಾರಾ? ಅವರ ನಡವಳಿಕೆ ಹಾಳಾಗೋಗಿದೆನಾ? ಈ ಒಂದಷ್ಟು ಡೌಟ್ಸ್ಗಳನ್ನ ಸಾಕಷ್ಟು ಜನ ಇನ್ಸ್ಟಾಗ್ರಾಮಲ್ಲಿ, ಮೆಸೇಜಲ್ಲಿ, ಫೇಸ್ಬುಕ್ಕಲ್ಲಿ ಎಲ್ಲ ಕಡೆ ನನಗೆ ಈ ಒಂದಷ್ಟು ಡೌಟ್ಸ್ಗಳನ್ನ ಕ್ಲಿಯರ್ ಮಾಡಿ, ಇದ್ರ ಬಗ್ಗೆ ಒಂದಷ್ಟು ವಿಡಿಯೋ ಮಾಡಿ ಅಂತ ಕೇಳ್ತಾ ಇದ್ರಿ. ನೀವು ಕೇಳಿದ ತಕ್ಷಣ ನಾನು ವಿಡಿಯೋ ಮಾಡೋಕ್ಕಾಗಲ್ಲ. ಫಸ್ಟಿಂದ ಹಿಡಿದು ಬಿಗ್ ಬಾಸಿಂದ ಇಲ್ಲಿವರೆಗೂ ನಾನು ರಿಸರ್ಚ್ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ನಾನು ಈ ಒಂದಷ್ಟು ಟೈಮ್ ಪೀರಿಯಡ್ನ ಗ್ಯಾಪ್ ಆಗಿ ತೊಗೊಂಡೆ. ನೀವು ಸಾಕಷ್ಟು ದಿನಗಳಿಂದ ಕೇಳ್ತಾ ಇದ್ರಿ, ಅದು ಇವತ್ತು ಕೂಡ ಬಂದಿದೆ. ಅದಕ್ಕೆ ಒಂದು ಕಾಲ. ಬನ್ನಿ ಹಾಗಾದರೆ ಆ ಒಂದಷ್ಟು ಮಾಹಿತಿಗಳನ್ನ ಕೊಡ್ತೀನಿ. ಅದಕ್ಕಿಂತ ಮುಂಚೆ ಯಾರ್ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದಾದ ನಂತರ ಪಕ್ಕದಲ್ಲಿ ಒಂದು ನೋಟಿಫಿಕೇಶನ್ ಬೆಲ್ ಬಟನ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ. ನಿಮಗೆ ನನ್ನ ಮುಂದಿನ ವಿಡಿಯೋಗಳು ನೋಟಿಫಿಕೇಶನ್ ಮೂಲಕ ಬರುತ್ತೆ ಟಣ್ ಅಂತ. ಬನ್ನಿ ಹಾಗಾದರೆ ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ನಮ್ಮ ಮ್ಯಾಕ್ಸ್ ಮಂಜು ಅವರು ಬಿಗ್ ಬಾಸ್ನಲ್ಲಿ ಸಿಕ್ಕಾಪಟ್ಟೆ ಹೆಸರು ಮಾಡಿರ್ತಕ್ಕಂಥ ವ್ಯಕ್ತಿ. ಎಲ್ಲದಕ್ಕಿಂತ ಹೆಚ್ಚಾಗಿ ನನಗೆ ಅವರು ಕೊಟ್ಟ